ಕಾಂಗ್ರೆಸ್ನವರು ಬಿಜೆಪಿಗೆ 2 ಸೀಟು ಬರಲ್ಲ ಅವ್ರು 1 ಸೀಟು 25 ಸೀಟ್ಗೆ ಇಡೀ ರಾಜ್ಯದ ಜನ ಬಿಜೆಪಿ ಜೊತೆಗಿದ್ದಾರೆ. ಅದನ್ನ ನೀವು ಕೇಳ್ಕೊಳಪ್ಪ, ಅವರು ಅಗತ್ಯ ಬಗೆಹರೇನು ಮಾತಾಡಪ್ಪ ನೀವು. ಅದು ಇಡೀ ರಾಜ್ಯದ ಜನ ಮೋದಿ ಬಿಜೆಪಿ ತೀರ್ಮಾನ ಮಾಡ್ಕೊಂಡು ಕೂತಿದ್ದಾರೆ. ಹಾಗಾಗಿ 25 ಸೀಟ್ ಗೆದ್ವಿ. ಅದಾದ ನಂತರ ಅಸೆಂಬ್ಲಿ ಚುನಾವಣೆ ಬರ್ತಾರೆ. ಅಸೆಂಬ್ಲಿ ಚುನಾವಣೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರೇನಿಟ್ಟಿದ್ರು, ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಚುನಾವಣೆ ಮುಂದೆ ಅವರೇ ಮುಖ್ಯಮಂತ್ರಿ ಕೇಳಿಸ್ಕೊತಾ ಇದ್ದಾನೆ ಅದನ್ನ ಹೇಳ್ಕೊತಾ ಬಂದರು. ನಾವೇನು ಹೇಳಿಲ್ಲ, ನಮ್ಮ ಕೆಲಸ ನಾವು ಹೋರಾಟ ಮಾಡ್ಕೊತಾ ಬಂದಿದ್ದೀವಿ. ಕಾಂಗ್ರೆಸ್ ಸರ್ಕಾರನೂ ಹೋಯ್ತು, ಮುಖ್ಯಮಂತ್ರಿ ಸ್ಥಾನ ಪಡ್ಕೊಂಡು ಸ್ವತಃ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಚಾಮರಾಜನಗರದಲ್ಲಿ ಸೋತವರು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸೋತು, ಅನೇಕ ಮಂತ್ರಿಗಳು ಸೋತವರು. ಆದರೆ ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತರು ಗೆದ್ದರು, ಸರ್ಕಾರ ಅತಿ ಹೆಚ್ಚು ಸೀಟ್ ನಾವು ಗೆದ್ದಿದ್ದೇವೆ. ಅದಾದ ನಂತರ ಮೂರನೇದೇನು, ಕಾಂಗ್ರೆಸ್ಸು JDS ವ್ಯಕ್ತಿಗಳು, ಈ ಸರ್ಕಾರ ಶಾಸಕರು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿಲ್ಲ ಅಂತೇಳಿ ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ಚುನಾವಣೆ ಬಂದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ಏನು ಹೇಳಿದ್ರು, ಇವರೆಲ್ಲರೂ ನಮ್ಮ ಕಾಂಗ್ರೆಸ್ಸಿಂದಲೇ ಗೆದ್ದಿದ್ದವರು, ರಾಜೀನಾಮೆ ಕೊಟ್ಟವರಿದ್ದಾರೆ, ನಮ್ಮ ಓಟಿಂದ ಗೆದ್ದವರು ಅವರು. ಈಗ ಅವ್ರು ಹೋಗಿರ್ಬೋದು, ಮತ್ತೆ ನಾವು ಕಾಂಗ್ರೆಸ್ಸೇ ಈಗ ಎಲ್ಲ ಸೀಟು ಗೆಲ್ತೀವಿ ಅಂತಂದ್ರು. 2 ಸೀಟ್ ಅವ್ರು ಗೆದ್ರು, 15 ಸೀಟ್ ನಾವು ಗೆದ್ವಿ. ಅಂದರೆ ಪಾರ್ಲಿಮೆಂಟಿನ 12 ಸೀಟು. ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಇಂದ ಹಿಡಿದು ಮೊನ್ನೆ ನಡೆದಂಥ ಉಪಚುನಾವಣೆ ತಂದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಅಂದರೆ ಗೆಲುವು ನಮ್ಮದೇ, ಇದು ತೀರ್ಮಾನ ಆಗೋಗಿದೆ. ಇಂಥ ಸಂದರ್ಭದಲ್ಲಿ ಇವತ್ತು 2 ಉಪಚುನಾವಣೆ ಬಂದಿದೆ, ಆರ್.ಆರ್.ನಗರ ಮತ್ತು ಶಿರಾ ಜೊತೆ 2 ಕ್ಷೇತ್ರಗಳು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಬಂದಿದೆ. ನಾನು ಎಲ್ಲ ಕಡೆನೂ ಹೋಗ್ಬಂದೆ. ಈ ಶಿರಾದಿಂದ ನೇರ ಬಂದಿದ್ದೀಗ 4 MLC, 2 ವಿಧಾನಸಭೆ ಬೈ ಎಲೆಕ್ಷನ್ ಎಲ್ಲ ಕಡೆನೂ ಹೋಗ್ಬಿಟ್ಟು ಬಂದಿದ್ದೀನಿ. 6 ಸೀಟ್ ನಾವೇ ಗೆಲ್ತೀವಿ. ಪಕ್ಷದ ಕಾರ್ಯಕರ್ತರ ಒಂದು ಸಂಘಟನೆ ಗುಂಪಿದೆಯಲ್ಲ, ಅವ್ರಿಗೆ ಅಭ್ಯರ್ಥಿ ಯಾರು ಅಂತ ನೋಡೋದಿಲ್ಲ. ಅವರೆಲ್ಲರದ್ದು ಅಪೇಕ್ಷೆ ಬಿಜೆಪಿ. ಮತದಾರರು ನೋಡ್ತಾನೆ, ಕ್ಯಾಂಡಿಡೇಟ್ ಯಾರು ನೋಡಲ್ಲ, ಅವರೆಲ್ಲರೂ ಬಿಜೆಪಿ. ಹೀಗೆ ಚುನಾವಣೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಚುನಾವಣೆ ಗೆದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲುವು ಇದು ನಿಶ್ಚಿತ. ಈ ಲೆಕ್ಕದಲ್ಲಿ ಈ 6 ಸ್ಥಾನವನ್ನು ನಾವು ಗೆಲ್ಲಬೇಕು. ನಾಯಕತ್ವ ವಿಚಾರದಲ್ಲಿ ನಿಮ್ಮ ಪಕ್ಷದ ಕೆಲವು ಶಾಸಕರುಗಳು ಅಸಂಬದ್ಧವಾದಂಥ ಹೇಳಿಕೆಗಳನ್ನು ಕೊಟ್ಟು ನಿಮ್ಮ ಪಕ್ಷದ ಮುಜುಗರಕ್ಕೆ ಮಾಡ್ತಾ ಇದ್ದಾರೆ. ನೋಡಿ, ಆ ವ್ಯಕ್ತಿಗಳು ಯಾರು, ಏನು ಕತೆ ಎಲ್ಲರೂ ಜನ ಗೊತ್ತಾಗಿದೆ. ಇವತ್ತೆಲ್ಲ ಮತ್ತೆ ಕಿರಿಕಿರಿ ಮಾಡ್ತಾರೆ ಅಂತ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಈಗಾಗಲೇ ರಾಜ್ಯಾಧ್ಯಕ್ಷ ಅಂತ ನಾನು ಪ್ರಸ್ತಾಪ ಮಾಡಿದ್ದೇನೆ, ಅನೇಕರು ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿಯಲ್ಲಿ ಮುಜುಗರ ಅವ್ರ ಬಗ್ಗೆ ಕ್ರಮ ತಗೋಬೇಕು. ನಿಮ್ಮದು ರಾಯಣ್ಣ ಬ್ರಿಗೇಡ್ ಏನಾಯಿತು ಅಂತೇಳಿ ನಿಮ್ಮ ಪಕ್ಷದ ಶಾಸಕರು. ಹೌದು, ನಾವು ನಿಲ್ಲಿಸಿದ್ದೇವೆ. ಅದರಲ್ಲಿ ಯಾರಿಗೂ ಬರೋದಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರನ್ನು ನಿಲ್ಲಿಸಬೇಕು ಅಂತ ನಿಲ್ಲಿಸ್ತೀವಿ. ಸಿಪಾಯಿಗಳು ನಾವು ಬಿಜೆಪಿ, ಅದರಲ್ಲೇನು ಪ್ರಶ್ನೆ ಇಲ್ಲ. ಆರ್.ಆರ್.ನಗರದಲ್ಲಿ ಬಿಜೆಪಿ ಅವರಿಂದ ಸಿಕ್ಕಾಪಟ್ಟೆ ದೌರ್ಜನ್ಯ ನಡೀತಾ ಇದೆ. ಸುರೇಶ್ ಮತ್ತೆ ಅವರ ಸಹೋದರ DK ಶಿವಕುಮಾರ್ ಆರೋಪ ಮಾಡಿ. ಹೌದು, ನಾವು ದೌರ್ಜನ್ಯ ಮಾಡ್ತೀವಿ, ಅವ್ರು ತಪಸ್ ಮಾಡ್ತಿದ್ದಾರೆ. ಅವರು ತಪಸ್ ಮಾಡ್ತಿದ್ದಾರೆ ಅಂತ ತಪಸ್ಸಿಂದಲೇ ಓಟ್ ಕೊಡೋಪ್ಪ ಅಂತ ಜನ ಅವರು ಬಂದಿದ್ದಾರೆ. ದೊಡ್ಡ ಇನ್ನೊಂದು ಹೆಸರೇ ಕಾಣಲ್ಲ, DK ಸುರೇಶ್ ಮತ್ತು DK ಶಿವಕುಮಾರ್. ಈ ರಾಜ್ಯ ಜನ ಗೊತ್ತು. ಹಾಗಾಗಿ ನಮ್ಮ ಬೆಳೆ ಬೇಯಿಸ್ಕೋಬೇಕು ಅಂತ ಏನು ಬೇಕಾದ್ರೆ ಆಪಾದನೆ ಮಾಡಬಹುದು. ನಿಮ್ಮ ಪಕ್ಷದ ಕೆಲವು ಮಂತ್ರಿಗಳು ಉತ್ತರ ಕರ್ನಾಟಕದ ಅಷ್ಟೊಂದು ಪ್ರವಾಹ ಬಂದರೂ ಕೂಡ ಸಕಾಲಕ್ಕೆ ಹೋಗಿ ಅವ್ರಿಗೆ ಏನು ಬೇಕಾದಂಥ ವ್ಯವಸ್ಥೆಗಳು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ವಿರೋಧ ಪಕ್ಷದವರ ಆರೋಪ. ನೋಡಿ, ಆ ಭಾಗದಲ್ಲಿ ಪ್ರಭು ಚವ್ಹಾಣ್, ಲಕ್ಷ್ಮಣ ಸವದಿ ಎಲ್ಲ ಮಂತ್ರಿಗಳು ಹೋಗಿ ನಾನು ಇಬ್ಬರು ಹೋಗೋಕ್ಕಾಗಲಿಲ್ಲ. ಒಂದು ಶಶಿಕಾಲ ಜೊಲ್ಲೆ, ಎರಡನೇದು ನಮ್ಮ ಕಾರಜೋಳ. ಅವರಿಬ್ಬರಿಗೂ ಕೂಡ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಹೋಗೋಕ್ಕಾಗಲ್ಲ. ಬೆಂಗಳೂರಿನಲ್ಲೇ ರೆಸ್ಟ್ ಹೋಗಬೇಕು ಅಂತ ಹಾಗೆ ಸಭೆ ರೆಸ್ಟ್ ಹೋಗ್ತಾ ಇದ್ದಾರೆ, ಗೊತ್ತಾಗಿತ್ತು. ಈಗ ಎಲ್ಲರನ್ನ ಕೇಳಿದ್ದಾರೆ. ಆದರೆ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ, ಇಡೀ ರಾಜ್ಯದ ಉಳಿದ ಎಲ್ಲ ಶಾಸಕರು ಮಂತ್ರಿಗಳು ಅವರು ಕ್ಷೇತ್ರಕ್ಕೆ ಹೋಗಿ ಏನೇನು ಸಮಸ್ಯೆ ಇದೆ ಅವರೆಲ್ಲ ಧೈರ್ಯದಲ್ಲಿ ನಾಗರಿಕರಿಗೆ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರ.
ನಾನು ಅವಾಗ ವಿರೋಧ ಪಕ್ಷದ ನಾಯಕ ವಿಧಾನ ಪರಿಷತ್ತಿಗೆ. ನಾನು ಬೀದರ್ಗೆ ಪ್ರವಾಸ ಮಾಡ್ಕೊತ ಬಂದೆ. ಒಬ್ಬ ಮಂತ್ರಿ ಒಂದು ಕ್ಷೇತ್ರಕ್ಕೆ ಹೋಗಿದ್ದೀನಿ. ನಾನು ಅವ್ರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿದೆ, ಪತ್ರಿಕಾ ಬರ್ತಿದ್ದಾರೆ ಇನ್ನೇನು ಮಾಡಿ ನೀವು ಯಾವ ಮಂತ್ರಿಗಳು ಕೂಡ ಪ್ರವಾಸ ಮಾಡ್ತಿಲ್ಲ. ಉಸ್ತುವಾರಿ ಸಚಿವರು ನೀವು ಸಮ್ಮಿಶ್ರ ಸರ್ಕಾರ, ದೇವೇಗೌಡರು ಸಿದ್ದರಾಮಯ್ಯ ಇಬ್ಬರು ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ. ನೀವು ಹೊರಟ್ರೆ ಮಂತ್ರಿಗಳು ಹೋಗ್ತಾರೆ, ಅಧಿಕಾರಿಗಳು ಹೋಗ್ತಾರೆ, ರೈತರು ಸಮಾಧಾನ ಆಗುತ್ತೆ. ಕೊನೆಗೂ ಹೋಗಲಿಲ್ಲ. ಅದಕ್ಕೋಸ್ಕರ ಸರ್ಕಾರ ನಡೆದಿದೆ. ಜನ ಯಾವ ಸಂದರ್ಭದಲ್ಲಿ ಇವರು ಉತ್ತರ ಕೊಡಬೇಕು, ಉತ್ತರ ಕೊಡೋದು ಗೊತ್ತವ್ರಿಗೆ. ಬಿಜೆಪಿ ಸರ್ಕಾರ ಯಾವತ್ತೂ ಕೂಡ ನಾವು ಹಿಂದೆ ಬಂದೇ ನೋಡಿಲ್ಲ. ಎಲ್ಲರೂ ನಾವು ಫೀಲ್ಡಲ್ಲೇ ಇದ್ದೀವಿ. ಹಾಗಾಗಿ ಅಷ್ಟೇ ಅಲ್ಲ, 1,500 ಕೋಟಿ ರಸ್ತೆಗಳಿಗೆ ಹಣ ಬಿಡುಗಡೆ ಮಾಡಿದ್ದೇವೆ ಕಳೆದ ಬಾರಿ ಸಮಸ್ಯೆ ಆದಾಗ. ಈ ಇಮ್ಮೇಟ್ ಸರ್ವೆ ಮಾಡಿಸ್ತಾ ಇದ್ದೇವೆ. ಸರ್ವೆ ಮುಗಿತಿದ್ದಂಗೆ ಅವ್ರಿಗೇನು ಪರಿಹಾರ ಕೊಡಬೇಕು ಪರಿಹಾರ ಮಾಡ್ತೇವೆ. ರಸ್ತೆ, ಚರಂಡಿ, ಬ್ರಿಡ್ಜ್ಗಳು ಎಲ್ಲ ಮಾಡಿಸ್ತೇವೆ. ಇವರು ಆಪಾದನೆ ಮಾಡ್ಕೊಂಡು ಯಾರು ಹೋಗಿಲ್ಲ ಅಂತಂದ್ರೆ ಏನಾಗಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ನಾವು ಹೋಗಿದ್ವಿ, ಅವ್ರು ಕೊನೆಗೂ ಹೋಗಲಿಲ್ಲ, ಮನೆಗೆ ಹೋದ್ರು. ಪರಿಹಾರ ತರ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಹೇಳಿಕೆ ಹೆದರ್ಕೊಳ್ತಾ ಇದ್ದಾರೆ ಬಿಜೆಪಿ ಶಾಸಕರುಗಳು, ಮಂತ್ರಿಗಳು, ಎಂಪಿಗಳು. 25 ಜನ ಎಂಪಿಗಳಿದ್ರು. ಒಬ್ಬನೇ ಒಬ್ಬ ಎಂಪಿನೂ ಕೂಡ ಪರಿಹಾರ ಕೇಳಲಿಕ್ಕೆ, ಪ್ರವಾಹದ ಪರಿಹಾರದ ನಿಧಿ ಕೇಳಲಿಕ್ಕೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರ ಆರೋಪ ಕೇಂದ್ರದಿಂದ ಅತಿ ಹೆಚ್ಚು ಹಣ ಬಂದಿದೆ. ಆ ಹಣವನ್ನು ಬೇರೆ ಬಳಸ್ಕೊಂಡಿದ್ದೀವಿ. ಈ ಮತ್ತೆ ಫ್ಲಡ್ ಬಂದಿದೆ, ಸರ್ವೆ ಆಗ್ತಾ ಇದೆ. ಸರ್ವೆ ಆಗ್ತಿದ್ದಂಗೆ ಅವ್ರಿಗೆ ಏನು ಬೇಕು ಪರಿಸರ ಕೊಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.